ವಿದ್ಯಾಸಂಸ್ಥೆಗೆ ನೀಡಿದ ಆಸ್ತಿ ಪ್ರತಿಷ್ಠಿತ ಮಠದ ಪಾಲು. ಅಕ್ರಮ ಪ್ರಶ್ನಿಸಿದ್ದಕ್ಕೆ ಸಂಸ್ಥೆಯ ಸಿಬ್ಬಂದಿಗೆ ಕಿರುಕುಳ. ಧ್ವನಿ ಎತ್ತಿದ್ದಕ್ಕೆ ಸಿಕ್ಕಿದ್ದು ಅಮಾನತು ಶಿಕ್ಷೆ. ಆಡಳಿತ ಮಂಡಳಿ ಆಡಿದ್ದೇ ಆಟ. ಭಗಂಡೇಶ್ವರನ ನೆಲದಲ್ಲಿ ನಡೆದಿದೆಯ ಘೋರ ಅನ್ಯಾಯ. ನಮ್ಮೂರಿನಲ್ಲೂ ಒಂದು ಶಾಲೆ ಸ್ಥಾಪನೆಯಾಗಬೇಕು. ನಮ್ಮೂರಿನ ಮಕ್ಕಳು ವಿದ್ಯೆ ಕಲಿತು ಬುದ್ಧಿವಂತರಾಗಿ ಸಮಾಜದಲ್ಲಿ ಎತ್ತರಕ್ಕೆ ಬೆಳೆಯಬೇಕು ಎನ್ನುವ ಉದ್ದೇಶದಿಂದ ಸುಮಾರು 40 ವರ್ಷಗಳ ಹಿಂದೆ ವಿದ್ಯಾಸಂಸ್ಥೆಗೆ ದಾನವಾಗಿ ನೀಡಿದ ಜಾಗ ಇದೀಗ ದಾನಿಗಳ ಗಮನಕ್ಕೂ ಬಾರದಂತೆ ಪ್ರತಿಷ್ಠಿತ ಮಠದ ಪಾಲಾಗಿದೆ ಎಂದು ಗ್ರಾಮಸ್ಥರೇ ಆರೋಪಿಸಿದ್ದಾರೆ. ಅಷ್ಟಕ್ಕೂ ಹೀಗೊಂದು ಆರೋಪ ಕೇಳಿಬರುತ್ತಿರೋದು ಜಿಲ್ಲೆಯ ಪ್ರಮುಖ ಪುಣ್ಯಕ್ಷೇತ್ರವಾದ ಭಾಗಮಂಡಲದಲ್ಲಿ. 1959ರಲ್ಲಿ ಶ್ರೀ ಕಾವೇರಿ ವಿದ್ಯಾಸಂಘದ ಹೆಸರಿನಲ್ಲಿ ಗ್ರಾಮಸ್ಥರು ಸೇರಿ ಹುಟ್ಟುಹಾಕಿದ ವಿದ್ಯಾಸಂಸ್ಥೆಗೆ 1984-85ರಲ್ಲಿ ಸ್ಥಳೀಯ ಗ್ರಾಮಸ್ಥರು ಜಾಗವನ್ನು ದಾನ ಮಾಡಿದ್ದು, ಈ ವಿದ್ಯಾಸಂಸ್ಥೆಯ ಹೆಸರಿನಲ್ಲಿದ್ದ ಜಾಗ ಇದೀಗ ಹಂತ ಹಂತವಾಗಿ ನಾಡಿನ ಪ್ರತಿಷ್ಠಿತ ಮಠವೊಂದರ ಚಾರಿಟೇಬಲ್ ಟ್ರಸ್ಟ್ ಅಧೀನಕ್ಕೆ ಸೇರ್ಪಡೆಗೊಂಡಿದೆ. ದಾನಿಗಳ ಗಮನಕ್ಕೂ ತಾರದೆ ಈ ಹಿಂದಿನ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಕೆಲವು ಸದಸ್ಯರು ವಿದ್ಯಾಸಂಸ್ಥೆಗೆ ಸೇರಿದ ಆಸ್ತಿಯನ್ನು ಮಠದ ಹೆಸರಿಗೆ ದಾನಪತ್ರ ಬರೆದುಕೊಟ್ಟಿದ್ದಾರೆ ಎಂದು ಸ್ವತಃ ದಾನಿಗಳ ಕುಟುಂಬದ ಸದಸ್ಯರು ಆರೋಪಿಸುತ್ತಿದ್ದಾರೆ. ನಮ್ಮ ಹೆಸರು ಹೊಸಗದೆ ವೆಂಕಟೇಶ್ ಅಂತ. ಹೊಸಗದೆ ಪುಟ್ಟಪ್ಪನವ್ರ ಮಗ. ದಾನ ಕೊಟ್ಟಿರೋದು. ದಾನ ಕೊಟ್ಟ ಜಾಗನ ಗೋಲ್ಮಾಲ್ ಮಾಡಿ ಕೊಟ್ಟಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿಲ್ಲ. ಸಿಂಗಲ್ ಆರ್ಟಿಸಿನಲ್ಲಿ ಇರೋ ಜಾಗ. ದಾನ ಕೊಟ್ಟಿರೋ ಜಾಗ ಅದು ಮಾಮೂಲಿ ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಇದನ್ನ ದುಡ್ಡಿದೆ ಅಂತ ಹೇಳಿಬಿಟ್ಟು ತಿಳಿಸ್ಬಿಟ್ಟು ಇದು ಮಾಡೋದು ತಪ್ಪಲ್ವಾ? ಕಾವೇರಿ ವಿದ್ಯಾಸಂಸ್ಥೆಗೆ ಅಂತ ಕೊಟ್ಟಿರೋದು. ಇವಾಗ ಆದಿಚುಂಚನಗಿರಿ ಮಠಕ್ಕೆ ಅಂತ ಇದು ಮಾಡಿದ್ದಾರೆ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಿ ಅಂತ ಬಂದಿದ್ದಾರೆ. ಇವಾಗ ಪ್ರಿ KG ಚಿಕ್ಕ ಮಗು ಓದಬೇಕಂದ್ರೂ 15,000 ಫೀಸ್ ವಸೂಲು ಮಾಡ್ತಾ ಇದ್ದಾರೆ. ಇವಾಗ ಒಂದು ಮಗುಗೆ, ಚಿಕ್ಕ ಮಗುಗೆ, LKG ಅಲ್ಲ, ಪ್ರಿ KG ಅಂತ ಓದ್ತಾ ಇದಾರಲ್ಲ, 15,000 ಫೀಸ್ ತಗೋತಿದ್ದಾರೆ. ಬಡ ಮಕ್ಕಳಿಗೆ ಹಿಂಗಾದ್ರೆ ಹಿಂಗೆ. ಅಲ್ಲದೆ ಸದರಿ ದಾನ ನೀಡಿದ ಜಾಗದಲ್ಲಿ ಶ್ರೀಮಠದ ಟ್ರಸ್ಟ್ ಅಧೀನದಲ್ಲಿರುವ ಸಂಸ್ಥೆಯಿಂದ ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯಲಾಗಿದ್ದು, ಡೊನೇಷನ್ ಮತ್ತು ಫೀಸ್ ರೂಪದಲ್ಲಿ ಅಧಿಕ ಪ್ರಮಾಣದ ಹಣವನ್ನು ಪೋಷಕರಿಂದ ವಸೂಲು ಮಾಡಲಾಗುತ್ತಿದೆ ಎಂಬ ಆರೋಪ ಕೂಡ ಕೇಳಿಬರುತ್ತಿದೆ. ನಾನು ಭಾಗಮಂಡಲದ ಒಂದು ನಿವಾಸಿಯಾಗಿದ್ದು, ತಾವೂರು ಗ್ರಾಮದ ಅಮೇಮನೆ ಅನಂತಕುಮಾರ್ ಅಂತ ನನ್ನ ಹೆಸರು. ನಾನು ಶ್ರೀ ಕಾವೇರಿ ಸಂಸ್ಥೆಯಲ್ಲಿ ಶಾಲೆಯಲ್ಲಿ ಓದಿ ಹಳೆ ವಿದ್ಯಾರ್ಥಿಯಾಗಿದ್ದೆ. ನಾನು ಈ ಹಿಂದೆ ಕಾವೇರಿ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿ ಮೀಟಿಂಗಿಗೂ ಸಭೆಗೂ ಹೋಗ್ತಾ ಇದ್ದೆ. ನನಗೆ ನೋಟಿಸು ಮಾಡ್ತಿದ್ರು. ಆದರೆ ಮಧ್ಯದಲ್ಲಿ 2024ನೇ ಇಸ್ವಿಯಲ್ಲಿ ಒಂದು ಮಹಾಸಭೆಗೆ ಹೋಗಿದ್ದೆ. ಅದು ಏನು ಅಂತ ಹೇಳಿದ್ರೆ, ಈ ಕಾವೇರಿ ವಿದ್ಯಾಸಂಸ್ಥೆಯನ್ನು ಆದಿಚುಂಚನಗಿರಿ ಮಠಕ್ಕೆ ಹಸ್ತಾಂತರ ಮಾಡುವಂಥ ಒಂದು ಹೇಳಿಕೆಯನ್ನು ಹೇಳಿ ದೊಡ್ಡ ಸಮಾವೇಶವನ್ನು ಮಾಡಿದರು. ಆದರೆ ಇವರು ಮಾಡಿದ್ದು ಸಮಾವೇಶ ಮಾಡಿಬಿಟ್ಟು ಇದನ್ನು ಒಳಗಿಂದ ಒಳಗೆ ಅವರು ಅದನ್ನು ಮಾರಾಟ ಮಾಡಿದ್ದು ಅಂತ ಜನಗಳಿಗೆಲ್ಲರಿಗೆ ಗೊತ್ತಿದೆ. ಇನ್ನು ಶ್ರೀ ಕಾವೇರಿ ವಿದ್ಯಾಸಂಘದ ಹೆಸರಿನಲ್ಲಿ ಸಮರ್ಪಕವಾಗಿಯೇ ನಡೆಯುತ್ತಿದ್ದ ಸಂಸ್ಥೆಯನ್ನು ಶ್ರೀಮಠದ ಸುಪರ್ದಿಗೆ ವಹಿಸಿದ ಆಡಳಿತ ಮಂಡಳಿ ವಿರುದ್ಧ ಧ್ವನಿ ಎತ್ತಿದ ಸಂಸ್ಥೆಯ ಅಧ್ಯಾಪಕರಿಗೆ ಮಾನಸಿಕ ಕಿರುಕುಳ ನೀಡಲಾಗಿದ್ದು, ಸುಳ್ಳು ಮೊಕದ್ದಮೆ ದಾಖಲಿಸಿ 2 ಅಧ್ಯಾಪಕರನ್ನು ಅಮಾನತುಗೊಳಿಸಲಾಗಿದೆ ಎಂದು ಆರೋಪಿಸಲಾಗಿದೆ. ಇನ್ನು ಆಡಳಿತ ಮಂಡಳಿಯ ಅಕ್ರಮದ ಬಗ್ಗೆ ಪ್ರಶ್ನೆ ಮಾಡಿರುವ ಸಂಸ್ಥೆಯ ಸಿಬ್ಬಂದಿಯ ಕುಟುಂಬದವರೇ ಶ್ರೀ ಕಾವೇರಿ ವಿದ್ಯಾಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದು, ವೈಯಕ್ತಿಕ ಉದ್ದೇಶದಿಂದ ತಮ್ಮ ಮೇಲೆ ಸಂಸ್ಥೆಯ ಪ್ರಾಂಶುಪಾಲರು ಆಗಾಗ್ಗೆ ಕಿರುಕುಳ ನೀಡುತ್ತಿರುವುದಲ್ಲದೆ ಗಂಭೀರ ಪ್ರಕರಣ ದಾಖಲಿಸಿ ನಮ್ಮನ್ನು ಜೈಲಿಗೆ ಕಳಿಸುವ ಷಡ್ಯಂತ್ರವೂ ನಡೆದಿತ್ತು. ಆದರೆ ಇದರ ವಿಚಾರಣೆ ನಡೆಸಿದ ಘನ ನ್ಯಾಯಾಲಯ ನಮ್ಮನ್ನು ದೋಷಮುಕ್ತರನ್ನಾಗಿ ತೀರ್ಪು ನೀಡಿದೆ. ಆದರೂ ಬೇರೆ ಬೇರೆ ಮಾರ್ಗಗಳಿಂದ ಒತ್ತಡ ತಂದು ನಮ್ಮ ಮೇಲೆ ಸುಳ್ಳು ಪ್ರಕರಣಗಳನ್ನು ದಾಖಲಿಸುವ ಪ್ರಯತ್ನ ನಡೆಯುತ್ತಿದೆ ಎಂದು ಸಂಸ್ಥೆಯ ಸಿಬ್ಬಂದಿಗಳು ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಇವಾಗ ನನಗೆ ಗೊತ್ತಿದ್ದಂಗೆ, ನಮಗೆ ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ. ಗೊತ್ತಿದ್ದಂಗೆ ಇವಾಗ ಯಾವುದೋ ಒಂದು ಸಂಸ್ಥೆಗೆ ಇದನ್ನು ಇದು ಮಾಡಿ ಬೇರೆಯವರಿಗೆ ದಾನವಾಗಿ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಮತ್ತೆ ಅದನ್ನ ಇವಾಗ ಜನ ಹೇಳ್ತಾರೆ ಅದನ್ನ ಒಂದು ವಿಧದಲ್ಲಿ ಮಾರಿಯೇ ಬಿಟ್ಟಿದ್ದಾರೆ ಅಂತ ಹೇಳಿ. ಯಾಕಂದ್ರೆ ಇಷ್ಟು ಒಂದು ಒಳ್ಳೆ ಇದಾದಂಥ ವಿದ್ಯಾಸಂಸ್ಥೆನ ಒಂದು ಪರಿಶ್ರಮದಿಂದ ಮಾಡಿ ಹಳಬರು ಮಾಡಿದ್ದಾರೆ.
ಹಳಬ್ರು ಮಾಡಿದನ್ನ ಇವತ್ತು ಹೇಳ್ತಾರಲ್ಲ, ತಂದೆ ಮಾಡಿದನ್ನ ಮಕ್ಕಳು ಕಳೆದು ಹಾಕ್ತಾರೆ ಅಂತೇಳಿ. ಆ ಲೆವೆಲಿಗೆ ಮಾಡಿರೋದು ಸರಿಯಲ್ಲ. ಯಾವುದು ಇವಾಗಿನ ಒಂದು ಆಡಳಿತ ಮಂಡಳಿ ಇರ್ಬೋದು, ಯಾರು ಇರ್ಬೋದು, ಈ ಥರದ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದನ್ನೇನೋ ಪ್ರಶ್ನೆ ಮಾಡಕ್ಕೆ ಹೋಗಿದ್ದಾರೆ ನಮ್ಮ ತಮ್ಮನಾದಂಥವ್ರು ಒಬ್ರು. ತಮ್ಮ ಮತ್ತೆ ಇನ್ಯಾರು ಪ್ರಶ್ನೆ ಮಾಡಿದವರಿಗೆ ಎಲ್ಲ ಶಿಕ್ಷೆ ಕೊಟ್ಟು ಅವ್ರನ್ನ ಅಮಾನತು ಮಾಡಿದ್ದು ಇದು ಸರಿಯಲ್ಲ. ಈ ಥರ ಮಾಡಿರೋದು ನಮಗಂತೂ ನೋವು. ಯಾಕೆಂದ್ರೆ ನಾವು ನಮ್ಮ ಮಕ್ಕಳೆಲ್ಲ ಇವಾಗ ಹೊರಗಡೆ ಇದ್ದಾರೆ, ಇದಿದ್ದಾರೆ, ನಾವೆಲ್ಲ ಇದ್ದಾರೆ. ಆದರೆ ಇನ್ನು ಮುಂದಕ್ಕೆ ಬರುವ ಮಕ್ಕಳಿಗೆ ಆಗಲಿ, ಇಲ್ಲಿ ಇರುವಂಥ ಬಡಸ್ತಾನ ಇನ್ನೂ ಇದೆ. ಅವರಿಗೆ ಒಂದು ಇದರಲ್ಲಿ ಇದು ಮಾಡೋದಕ್ಕೆ ಅತಿಯಾದ ಒಂದು ಪೀಸು, ಅವರಿಗೆ ಇದರಲ್ಲಿ ಇನ್ನೊಬ್ಬರ ದಬ್ಬಾಳಿಕೆ. ಅಲ್ಲದೆ ಸ್ಥಳೀಯರಿಗೆ ಆಡಳಿತ ಮಂಡಳಿಯ ಸದಸ್ಯತ್ವ ನೀಡಬೇಕೆಂಬ ನಿಯಮವಿದ್ದರೂ ಅದನ್ನು ಗಾಳಿಗೆ ತೂರಿ ತಮಗಿಷ್ಟ ಬಂದವರನ್ನು ಸದಸ್ಯರನ್ನಾಗಿ ಆಯ್ಕೆ ಮಾಡಿಕೊಂಡಿರುವುದಲ್ಲದೆ, ಆಡಳಿತ ಮಂಡಳಿಯ ಅವಧಿ ಮುಗಿದಿದ್ದರೂ ನಿಯಮಬಾಹಿರವಾಗಿ ಸಂಸ್ಥೆಯ ಆಸ್ತಿಯನ್ನು ಶ್ರೀ ಮಠದ ಸುಪರ್ದಿಗೆ ಹಸ್ತಾಂತರಿಸಲಾಗಿದೆ. ಅಲ್ಲದೆ ಈ ಹಸ್ತಾಂತರ ಪ್ರಕ್ರಿಯೆಗೆ ಇಲಾಖಾ ಅನುಮತಿಯನ್ನು ಪಡೆಯದೆ ಅಕ್ರಮವೆಸಗಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಇನ್ನು ಈಗಾಗಲೇ ಅಮಾನತುಗೊಂಡು 6 ತಿಂಗಳು ಕಳೆದಿರುವ ಹಾಸನ ಮೂಲದ ಉಪನ್ಯಾಸಕರನ್ನು ವಿಚಾರಣೆಯ ನೆಪದಲ್ಲಿ ಸತಾಯಿಸಲಾಗುತ್ತಿರುವುದಾಗಿ ದೂರುಗಳಿವೆ. ಅಲ್ಲ, ಈಗ ನಾವು ಸೈನ್ ಮಾಡೋದು ಸರಿ, ಇದಿಷ್ಟು ಖಾಲಿ ಬಿಟ್ಟ ಮೇಲೆ ನಾವು ಯಾಕೆ ಇಲ್ಲಿ ಸೈನ್ ಮಾಡೋದು ಅಂತ. ಈಗ ಹಾಜರಿಗೆ ಬೇಕಾಗಿದ್ದಕ್ಕೆ ಎಲ್ಲಿಂದ ಆರಂಭ ಆಯಿತು, ಎಷ್ಟು ಜನ ಹಾಜರಾಗಿದ್ದಾರೆ, ಹಾಜರಾತಿಗೆ ಸೈನ್ ಮಾಡ್ಬೋದು. ಈಗ ಖಾಲಿ ಬಿಟ್ಟ ಮೇಲೆ ನೀವು ಯಾಕೆ ಸೈನ್ ತೊಗೊಳ್ತಿದ್ದೀರಿ? ಈಗ ನೀವು ಇಲ್ಲಿ ಖಾಲಿ ಬಿಟ್ಟ ಮೇಲೆ ಇದಕ್ಕೆ ನೀವು ಏನು ಬೇಕಾದರೂ ನೀವು ಫಿಲ್ ಮಾಡ್ತೀವಿ. ಹಾಗಾದರೆ ನಮ್ಮ ಸೈನ್ ಇಲ್ಲಿಗೆ ಒಪ್ಪಿಗೆ ಉಂಟು ಅಂತ ಆಯ್ತು ಅಲ್ವಾ? ಹೌದು. ಇದಾದ ಸರ್ ನೋಡಿ ಸರ್, ಇದಾದ ಮೇಲೆ ಪುನಃ 2ನೇ ಸೈನು ಯಾಕೆ ಇಲ್ಲಿ ತುಂಬಿದಾಗ ಈಗ ಬರ್ಕೊಂಡು ಹೋಗಿ ಸರಿ ಆಯ್ತು. ಇಲ್ಲೆಲ್ಲ ಆಗಿ ತುಂಬಿಟ್ಟು ಇದೆರಡು ಖಾಲಿ ಬಿಟ್ಟು ಪುನಃ ಅದೇ ಹೆಸರುಗಳನ್ನ ಬರ್ಸಿರೋದು ಅಂತ ಅಲ್ವಾ? ಖಾಲಿ ಬಿಡೋದು ಇವ್ರು ಸೈನ್ ಪುನಃ 2 ಸಲ ಏನಕ್ಕೆ ಹೇಗೆ ಬೇಕಾದ್ರೂ ಬರ್ಕೊಳ್ತಾರೆ. ಬಂದಿದ್ದಾರೆ ಅಂತ ಒಂದು ನಮಗೆ ಬಂದು ಹಾಜರಿ ಬೇಕು. ನಾವು ಎಷ್ಟು ಜನ ಅಟೆಂಡ್ ಆಗಿದ್ದೀವಿ ಅಷ್ಟೇ ಬೇಕಾಗಿದೆ ನಮಗೆ. ಅಭಿಪ್ರಾಯ ನೀವು ಆಮೇಲೆ ನಿಮ್ಮ ಅಭಿಪ್ರಾಯ ಬರ್ದಾದ ಮೇಲೆ ಓದಿಬಿಟ್ಟು ಆಮೇಲೆ ಸೈನ್ ತಗೊಂಡಂತೀವಿ. ಬನ್ನಿ. ಇನ್ನು ಕಳೆದ ಹಲವು ವರ್ಷಗಳಿಂದ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವ ಸ್ಥಳೀಯ ಪ್ರಭಾವಿ ವ್ಯಕ್ತಿಯೊಬ್ಬರ ಕುಮ್ಮಕ್ಕಿನಿಂದಲೇ ಶ್ರೀ ಕಾವೇರಿ ವಿದ್ಯಾಸಂಘಕ್ಕೆ ದಾನವಾಗಿ ನೀಡಿದ ಆಸ್ತಿ ಶ್ರೀಮಠದ ಪಾಲಾಗಿದ್ದು, ಮಠದ ಟ್ರಸ್ಟ್ ನೇಮಿಸಿರುವ ಬೇನಾಮಿ ಆಡಳಿತ ಅಧಿಕಾರಿ ಸ್ಥಳೀಯರ ಮೇಲೆ ದಬ್ಬಾಳಿಕೆ ನಡೆಸುತ್ತಿರುವ ದೂರುಗಳು ಕೇಳಿಬರುತ್ತಿವೆ. ಮುಂದಿನ ದಿನಗಳಲ್ಲಿ ಆಡಳಿತ ಮಂಡಳಿಯ ಸಭೆಯನ್ನು ಕರೆದು ಹಸ್ತಾಂತರಿಸುವುದು ಅಂತ ಹೇಳ್ತದೆ. ಅದಕ್ಕಾಗಿ ಕರೆದಿರುವಂಥ ಸಭೆ ಇದು 2ನೇ ಹಂತದ್ದು. ಈ 2ನೇ ಹಂತದಲ್ಲಿ ನಾವು ಸದಸ್ಯರನ್ನು ಮಾತ್ರ ನಾವು ಸಭೆ ಕರೆದಿದ್ದೇವೆ. ಆದರೆ ಈ ಸಭೆಯಲ್ಲಿ ಅವತ್ತಿಯೇನು ತೀರ್ಮಾನ ಆಗಿತ್ತು, ಆ ತೀರ್ಮಾನವನ್ನು ಇವತ್ತು ಕಾರ್ಯಗತ ಮಾಡಿಕೊಂಡ ವ್ಯವಸ್ಥೆಯಲ್ಲಿ ನಾವು ಇದ್ದೇವೆ ಅಂತ ಹೇಳುವುದನ್ನು ನಾವೆಲ್ಲರೂ ಅಭಿವೃದ್ಧಿ ದೃಷ್ಟಿಯಿಂದ, ಸಹಾಯ ದೃಷ್ಟಿಯಿಂದ ಎಲ್ಲರೂ ಕೂಡ ನಮ್ಮ ಈಗಾಗಲೇ ನಮ್ಮ ಮುಂದಿನ ಪ್ರಯೋಗದಲ್ಲಿ ಈ ಹಿಂದೆ ಸಾರ್ವಜನಿಕವಾಗಿ ಸಭೆ ಆಡಳಿತ ಮಂಡಳಿ ಮಾತ್ರ ಲೋಕನಾಥ್ ಅವರು ಹೇಳಿದಾಗೆ ಇದೇ ವಿಷಯವನ್ನು ನಾವು ಬೋರ್ಡಲ್ಲಿ ಕೂಡ ಚರ್ಚೆ ಮಾಡಿದ್ದೀವಿ. ಎಲ್ಲ ಲೆಕ್ಚರರ್ಸ್ ಕೂಡ ಅವಕಾಶ ಕೊಟ್ಟಿದ್ದೀವಿ. ಅವಾಗಲೇ ನಮಗೆ ಗೊತ್ತಿಲ್ಲ, ಎಲ್ಲವೂ ಕೆಲವೊಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ. ಅದೇನು ಹೇಳಿದ್ರೆ ಅವು ಆ ಎಲ್ಲ ವಿಷಯ ಅವರ ವಿಷಯದಲ್ಲಿ ಹೇಳಲಿಕ್ಕೆ ನಮಗೆ ಆಗೋದಿಲ್ಲ. ಕಾರಣ ಕೆಲವೊಂದು ಜಗಳ ಇರುತ್ತೆ, ಮನಸ್ತಾಪ ಇರುತ್ತೆ. ಹೇಳಲಿಕ್ಕೆ ಅವತ್ತ ನಮಗೆ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ನಾವು ಆಡಳಿತ ಮಂಡಳಿ ಅದಿರೋ ಈಗ ನಮ್ಮ ರಮಣ ಹೇಳಿದ್ರು ಕೆಲವೊಂದು ಪಾಯಿಂಟ್ಸ್ಗಳು ಕರೆಕ್ಟ್, ಕೆಲವೊಂದು ಷರತ್ತುಗಳು ನಾವು ಸ್ವಾಮೀಜಿ ಮುಂದೆ ಹೇಳಬೇಕು. ಈಗ ಆಗಲೇ ನಮ್ಮ ಇವರು ಹೇಳಿದ್ರು, ಯಾಕೆಂತಂದ್ರೆ ಫೀಸ್ ಇರ್ಬೋದು, ಸ್ಥಳೀಯವಾಗಿ ಹೇಳಿದ್ರು. ಈಗ ನಮ್ಮ ಸದಸ್ಯರು ಹೇಳಿದ್ರು, ಸ್ಥಳೀಯವಾಗಿ ಲೋಕಲ್ ಈಗ ಸ್ವಲ್ಪ ಉದ್ಯೋಗದಲ್ಲಿ ಆದ್ಯತೆ ಕೊಡಬೇಕು. ನಿಜವಾಗ ಎಲ್ಲವನ್ನು ತೀರ್ಮಾನ ಮಾಡಿ ಸ್ವಾಮೀಜಿ ಮುಂದೆ ಎಲ್ಲ ಸ್ವಾಮೀಜಿ ಹೋಗ್ತಾರೆ. ಯಾಕಂದ್ರೆ ಸಾಕಾದ ಚುನಾವಣೆ ಎಲ್ಲರೂ ಬದಲಾಗಿದ್ದಾರೆ. ಅದಕ್ಕಾಗಿ ಅವರು ಬರ್ತಿರೋದು ಈಗ ಒಂದು ಜಾಗದ ವಿಷಯ ಆದ ನಂತರ ಅವರಿಗೆ ಈಗ ಅಭಿವೃದ್ಧಿ ಮಾಡಲಿಕ್ಕೆ ಸಾಕಾಗುತ್ತೆ. ಈಗ ನಾವು ಸಂಸ್ಥೆ ಕಟ್ಟಂತಹ ವ್ಯಕ್ತಿಗಳಿಗೆ ಲೋಪದೋಷ ಬಂದಂಗೆ ಗೊತ್ತ. ಇವತ್ತು ನಾವು ಬೇರೆಯವ್ರಿಗೆ ದಾರಿದೀಪ ಆಗ್ಬೇಕಾದವ್ರೆ ದೀಪವನ್ನು ಅಳಿಸ್ಲಾಕ್ಲಿಕ್ಕೆ ಯಾರು ಇಷ್ಟಪಡೋದಿಲ್ಲ. ಇದು ದೊಡ್ಡ ಮಠದ ವ್ಯವಸ್ಥೆಯಲ್ಲಿ ನಾವು ಚುಂಚನಗಿರಿ ಮಠಕ್ಕೆ ಕೊಟ್ಟಿರೋಕ್ಕೆ ನಮ್ದೇನು ಜವಾಬ್ದಾರಿ ಇಲ್ಲ ಅಂತಲ್ಲ, ಎಲ್ಲರ ಜವಾಬ್ದಾರಿ. ನಮ್ಮ ಜೊತೆಯಲ್ಲಿ ಒಂದು ರಥ ಎಳಿಬೇಕು ಅಂತಂದ್ರೆ ಬರೀ ರಥ ಹೇಳ್ಕೊಂಡು ಹೋಗ್ಬೇಕಾಗ್ತದ? ಜನ ಇದ್ರೆ ಮಾತ್ರ ರಥ ಎಳಿಕ್ಕೆ ಸಾಧ್ಯ. ಇದು ದೊಡ್ಡ ರಥ. ಈ ಶಾಲೆ ಮಂದಿರ, ಇಲ್ಲಿರುವಂಥ ವಿದ್ಯಾರ್ಥಿಗಳು ದೇವರಿದ್ದಂಗೆ.
ಆ ವಿದ್ಯಾರ್ಥಿಗಳ ರಥದಲ್ಲಿ ಕುಂಡ್ರಿಸಿ ಆ ರಥವನ್ನ ನಾವೆಲ್ಲ ಸೇರಿ ಭಕ್ತಿಯಿಂದ ಭಾವನೆಯಿಂದ ಎಳೆದಿದ್ದೆ ಆದ್ರೆ ಅದಕ್ಕೊಂದು ರಥೋತ್ಸವ ಅಂತ ಆಗ್ಲಿಕ್ಕೆ ಅದು ಕಾರಣೀಭೂತ ಆಗ್ತದೆ. ಆ ರಥ ಎಳೆಯುವಂತ ಸದ್ಭಕ್ತರು ನಾವು ನೀವೆಲ್ಲ ಆಗ್ಬೇಕು ಅಂತೇಳಿ ಈ ಸಭೆಯ ಮುಖಾಂತರ ನಿಮಗೆ ಸಂದೇಶವನ್ನ ಕೊಡ್ತಾ ಕೆಲವು ವಿಚಾರಗಳನ್ನ ಅಭಿಪ್ರಾಯನ ವ್ಯಕ್ತಪಡಿಸಿದ್ದಾರೆ. ಈ ಶಾಲೆ ಆದ ನಂತರ ಏನೆಲ್ಲ ಆಗ್ಬೇಕು, ಮಠ ಬಂದಿರೋದೇ ಅದಕ್ಕೋಸ್ಕರ. ಇವತ್ತು ನಮ್ಮ ಹಾಸನದಲ್ಲಿ ದೊಡ್ಡ ದೊಡ್ಡ ಕಾಲೇಜಿನಲ್ಲಿ PU ಕಾಲೇಜ್ಗೆ ಸುಮಾರು 1,20,000 ರೂಪಾಯಿ. ನಮ್ಮ ಅರಕಲಗೂಡು BGS ಅಂತಂದ್ರೆ ಕೇವಲ 35,000 ರೂಪಾಯಿನಲ್ಲಿ PUCಗೆ CET ಸಹಿತ ಎಜುಕೇಶನ್ ಕೊಡುವ ವ್ಯವಸ್ಥೆಗಳಿದೆ. ವ್ಯಾಪಾರೀಕರಣ ಆಗುವುದಿಲ್ಲ. ಬಂದಂತ ನಾವು ಒಂದು ಗಿಡವನ್ನು ನೆಟ್ಟಿದ್ರೆ, ಮರವನ್ನು ನೆಟ್ಟಿದ್ರೆ ಅಲ್ಲೇನು ಪ್ರತಿಫಲ ಬರ್ತದೋ ನಾವೇ ಅನುಭವಿಸುವಂತ ವ್ಯವಸ್ಥೆ ಭಾಗಮಂಡಲದಲ್ಲಿ ಕೂಡ ಆಗ್ತದೆ. ಮುಂದೆ ಒಟ್ಟಾರೆಯಾಗಿ ತಮ್ಮ ಗ್ರಾಮದ ಮಕ್ಕಳು ವಿದ್ಯಾಭ್ಯಾಸ ಕಲಿತು ಸಮಾಜದಲ್ಲಿ ಉನ್ನತವಾದ ಸ್ಥಾನ ಗಳಿಸಲಿ ಎಂಬ ಮಹದಾಸೆಯಿಂದ ಭಾಗಮಂಡಲದ ಹಿರಿಯ ದಾನಿಗಳು ವಿದ್ಯಾಸಂಸ್ಥೆಗೆ ನೀಡಿದ ಆಸ್ತಿ ಕೆಲವರ ಕುಮ್ಮಕ್ಕಿನಿಂದ ಬೇರೊಂದು ಸಂಸ್ಥೆಯ ಪಾಲಾಗಿದ್ದು ಸ್ಥಳೀಯರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಂಬಂಧಪಟ್ಟ ಇಲಾಖೆ ಸರಿಯಾದ ರೀತಿಯಲ್ಲಿ ತನಿಖೆ ಕೈಗೊಂಡರೆ ಸಂಸ್ಥೆಯ ಆಡಳಿತ ಮಂಡಳಿ ನಡೆಸಿರುವ ಅಕ್ರಮ ಹೊರಬೀಳಲಿದ್ದು ಈ ಬಗ್ಗೆ ನಿರಂತರ ಹೋರಾಟ ನಡೆಸಲು ಸ್ಥಳೀಯರು ಮುಂದಾಗಿದ್ದಾರೆ. ಕೊಡಗು ಚಾನೆಲ್ ವಿಶೇಷ ವರದಿ TJP ಮಡಿಕೇರಿ.